ನಮ್ಮ ಜೊತೆ ಇದ್ದಾರೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮುನಿರಾಜ್ ಸರ್ ರೆಂಜಾಳ. ಇವರ ಬಳಿ ಹೋಗಿ ಕೇಳೋಣ ಅಣ್ಣಾಜಿ ಸರ್ ಅವರ ಬಗ್ಗಿನ ಅಭಿಪ್ರಾಯ. ಸರ್, ಅಣ್ಣಾಜಿ ಸರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರ ಪ್ರೀತಿ ಅಣ್ಣಾಜಿ, ಅವರಿಗೆ ಅಪ್ಪ ಅಮ್ಮ ಹೆಸರಿಟ್ಟದ್ದು ಪ್ರೇಮ್ ಕುಮಾರ್ ಅಂತ. ಬಹುಶಃ ಹೆಸರಿನ ಹಿಂದೆ ಕೂಡ ಒಂದು ಏನೋ ಪ್ರೇರಣೆ ಇರಬೇಕು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿಕೊಂಡ ಮತ್ತು ಎಲ್ಲರ ಬಗ್ಗೆ ಕೂಡ ಪ್ರೀತಿಯನ್ನು ತೋರಿಸಿದಂತಹ ಒಬ್ಬ ಮನುಷ್ಯ ಪ್ರೇಮ್ ಕುಮಾರ್ ಅವರು. ಆದ್ದರಿಂದ ಅವರ ಹೆಸರು ಸಾರ್ಥಕ ಆಗಿದೆ ಅಂತ ಅಂದ್ಕೊಳ್ತೇನೆ. ಬಹಳ ಮುಖ್ಯವಾಗಿ ಆ ಮನುಷ್ಯ 65 ವರ್ಷ ನಮ್ಮ ಮಧ್ಯೆ ಬದುಕಿದ್ರು. ಆದರೆ ಅವರಿಗೋಸ್ಕರ ಅವರು ಬದುಕಿದ್ದಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೋಸ್ಕರ ಕೆಲಸ ಮಾಡ್ತಾ ಬದುಕಿದ್ದೇ ಜಾಸ್ತಿ. ಹಾಗಾಗಿ ಪರೋಪಕಾರ, ಸಮಾಜ ಸೇವೆ, ದಾನ ಅಥವಾ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಯಾವುದೇ ರೂಪದಲ್ಲಿರ್ಬೋದು, ಅದೆಲ್ಲವೂ ಕೂಡ ಅದೊಂದು ವಿಶೇಷ ಅಂತ ಅನ್ನಿಸ್ತಾ ಇರಲಿಲ್ಲ ಅವರಿಗೆ. ಅವರ ಸಹಜ ಸ್ವಭಾವ ಅದು. ಯಾರಿಗೆ ಎಲ್ಲಿ ಸೇವೆ ಮಾಡ್ಬೋದು, ಸಹಾಯ ಮಾಡ್ಬೋದು ಅಂತ. ಯಾಕಂದರೆ ಸೇವೆಯನ್ನು ಅಥವಾ ಸಹಾಯವನ್ನು ಕೇಳಿಕೊಂಡು ಬರುವವರು ಇರ್ತಾರೆ, ಅದು ಪ್ರಶ್ನೆ ಬೇರೆ. ಆದರೆ ತಾನು ಏನು ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗರಿಷ್ಠ ಸಹಾಯ ಮಾಡಿ ಬರ್ತಕ್ಕಂತಹ ಒಂದು ವ್ಯಕ್ತಿತ್ವ ಇದ್ದದ್ದು ಅಣ್ಣಾಜಿಯವರದ್ದು. ಅವರಿಲ್ಲ ಅಂದ ತಕ್ಷಣ ಬಹುಶಃ ಒಂದು ಸಮಾಜದಲ್ಲಿ ಒಂದು ಸ್ತಬ್ಧತೆ, ಒಂದು ಶೂನ್ಯ ಅಂತ ಏನು ಹೇಳ್ತೇವೆ, ಅದು ನಿರ್ಮಾಣ ಆಗ್ತದೆ. ಇನ್ನು ಮುಂದೆ ನಮಗೆ ಸಹಾಯ ಮಾಡುವವರು ಯಾರು, ನಮಗೆ ಕಷ್ಟ ಬಂದಾಗ ಹೋಗಿ ಹೇಳಿಕೊಳ್ಳೋದು ಯಾರ ಹತ್ರ ಅನ್ನುವ ರೀತಿಯ ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡಿದ್ರು. ಅದು ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಯಾವುದೇ ಕ್ಷೇತ್ರ ತೆಕ್ಕೊಂಡ್ರೂ ಕೂಡ ಅವರು ತಮ್ಮ ಸೇವೆಯನ್ನು ವಿಸ್ತರಿಸ್ಕೊಂಡಿದ್ರು. ಗುರುಗಳ ಬಗ್ಗೆ ಅವರಿಗಿದ್ದ ಭಕ್ತಿ ತುಂಬ ತುಂಬ, ಅದನ್ನು ನೆನಪು ಮಾಡಿಕೊಂಡ್ರೆ ಅನೇಕ ಘಟನೆಗಳು ಇದ್ದಾವೆ. ಹಾಗಾಗಿ ಅದು ಮುನಿಗಳಿರ್ಬೋದು, ಮಾತಾಜಿಯವರಿರ್ಬೋದು, ಭಟ್ಟಾರಕರಿರ್ಬೋದು, ಅಥವಾ ಇನ್ಯಾರೇ ಹೆಗ್ಗಡೆಯವರಂಥ ಹಿರಿಯರಿರ್ಬೋದು, ಯಾರು ಅವರ ಯಾವ್ಯಾವುದು ಕೆಲಸಗಳು ಅಂದರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಕೆಲಸ ಮಾಡಬೇಕು ಅಂದಾಗಲೂ ತುಂಬ ತನ್ನ ಉದ್ಯಮವನ್ನು ಬದಿಗಿಟ್ಟು ಆ ಕೆಲಸಗಳನ್ನು ಮಾಡುವಲ್ಲಿ ಉತ್ಸಾಹ ತೋರಿಸ್ತಾ ಇದ್ದವರು ಅಣ್ಣಾಜಿಯವರು. ಹಾಗಾಗಿ ಎಲ್ಲರೂ ಸಮಾಜದಿಂದ ನಿರ್ಗಮಿಸಿದಾಗ ಈ ಥರದ ಒಂದು ಶೂನ್ಯ ನಿರ್ಮಾಣ ಆಗ್ತದೆ ಅಂತ ನಂಗೆ ಅನಿಸೋದಿಲ್ಲ. ಆದರೆ ಅಣ್ಣಾಜಿಯವರ ಅಗಲುವಿಕೆಯಿಂದ ಈ ಸಮಾಜದಲ್ಲಿ ಒಂದು ಕೊರತೆ ನಿರ್ಮಾಣ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂತಹ ವ್ಯಕ್ತಿತ್ವಕ್ಕೆ ನಾವು ಭಾಳ ಪ್ರೀತಿಯಿಂದ ನಮಿಸ್ತೇವೆ ಮತ್ತು ಅವರು ಈ ಸಮಾಜಕ್ಕೆ ಮಾಡಿದಂಥ ಉಪಕಾರವನ್ನು ಈ ಸಮಾಜ ಯಾವತ್ತೂ ಕೂಡ ಮರೆಯುವುದಿಲ್ಲ. ಈ ಸಮಾಜ ಅವರಿಗೆ ಋಣಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್.